ಸಿದ್ದರಾಮಯ್ಯನವರು ಕನ್ನಡ ಪಾಠ ಮಾಡ್ತಾರೆ ಸದನದಲ್ಲಿ, ಭಾಳ ಅದ್ಭುತವಾಗಿ ಪಾಠ ಮಾಡ್ತಾರೆ. ನಿಜವಾಗ್ಲೂ ಅವರ ಆ ಕನ್ನಡ ಪ್ರೇಮಕ್ಕೆ ಒಂದು ಶಬಾಷ್ ಹೇಳಲೇಬೇಕು. ಆಮೇಲೆ ಇದೇ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಮೊದಲಿಗೆ, ಆಮೇಲೆ ಆ ಎಲ್ಲ ರಾಜಕಾರಣದಲ್ಲಿ ಅವರು ಮೊದಲು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಹೇಳ್ತೀರಿ ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ಲೋಪಸಂಧಿ, ಇದರ ಬಗ್ಗೆ ಎಲ್ಲ ಹೇಳ್ತೀರಿ. ಮರಾಠಿಗರಿಗೆ ಒಂದು ಉತ್ತರ ಕೊಡಿ. ಅವರು ಕೂಡ ಸಂಧಿ ಹುಡುಕಬೇಕು ಓಡಲಿಕ್ಕೆ. ಯಾವ ಥರ ಉತ್ತರ ಕೊಡಬೇಕು ಅಂತಂದರೆ ಸಂಧಿ ಹುಡುಕಬೇಕು ಓಡೋಗ್ಲಿಕ್ಕೆ. ಕನ್ನಡ ಪಾಠ ಕೇವಲ ಕನ್ನಡಿಗರಿಗೆ ಮಾಡಿ ಪ್ರಯೋಜನ ಇಲ್ಲ. ಕನ್ನಡದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೂ ಪಾಠ ಮಾಡಬೇಕು. ಹಾಗಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಯಾವುದೇ ಭಾಷೆಯ ವಿರೋಧಿಗಳಲ್ಲ. ಹಾಗಂತ ನಿಮ್ಮ ಇತಿಮಿತಿಯನ್ನು ದಾಟಿ ಬಂದರೆ ಖಂಡಿತವಾಗ್ಲೂ ಬಿಡೋದಿಲ್ಲ. ನೀವು ಅಲ್ಲಿ ಬಾರ್ಡ್ರಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಇರಬೇಕು. ನಾವು ಸಿಡಿದದ್ದು ಬಂದರೆ, ಇವತ್ತು ಕತೆ ಹೇಳ್ತೀನಿ ನಿಮಗೆ, ಕನ್ನಡಿಗರ ಕತೆ ಹೇಳ್ತೀನಿ, ಕನ್ನಡ ಮರಾಠ ಏನೆಲ್ಲ ಆಗಿತ್ತು ಅಂತೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇಶ ಮೊದಲು ನಮಗೆ ಅಲ್ಲಿದ್ದ ಮಹಾರಾಜರುಗಳು ಮತ್ತೊಂದು ನಮಗೇನು ಬೇಡ ಅಂತಿಲ್ಲ. ಆದರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ, ಕನ್ನಡದ ವಿಚಾರ ಬಂದಾಗ ಕನ್ನಡವೇ ಮೊದಲು. ಆ ಸಂದರ್ಭದಲ್ಲಿ ಎಂಥ ನಾಯಕರನ್ನು ಕೂಡ ಎದುರಾಕೋದಕ್ಕೆ ನಾವು ರೆಡಿ ಇದ್ದೀವಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ವಾಟಾಳ್ ನಾಗರಾಜರು ಇರ್ಬೋದು, ಅಥವಾ ನಾರಾಯಣಗೌಡರು ಇರ್ಬೋದು, ಪ್ರವೀಣ್ ಶೆಟ್ಟರ್ ಇರ್ಬೋದು, ಇನ್ನಿತರ ಅನೇಕ ಸಂಘಟನೆಗಳು, ಬೇರೆ ಬೇರೆ ಕನ್ನಡ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆಗಳು ಮಾಡಿರ್ಬೋದು. ಆದರೆ ಧ್ವಜ ಒಂದೇ, ಕನ್ನಡ ಒಂದೇ, ಉಸಿರೊಂದೇ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸಿದ್ದರಾಮಯ್ಯನವರೊಂದು ಉತ್ತರ ಕೊಡಲೇಬೇಕು. ಈಗ ಸರ್ಕಾರ ಇರೋದು ಕಾಂಗ್ರೆಸ್ಸದ್ದು, ಹಾಗಾಗಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. BJP, ಕಾಂಗ್ರೆಸ್ ಅಥವಾ JDS ಯಾರೇ ಆಗಲಿ, ಅಲ್ಲಿ ಕೇವಲ ವೋಟ್ ಬ್ಯಾಂಕ್ಗಾಗಿ ನೀವು ಮರಾಠಿಗರನ್ನು ಖುಷಿಪಡಿಸುವಂಥದ್ದಿದ್ದರೆ, ನಿಮಗೆ ತಾಕತ್ತಿದ್ದರೆ, ಮಹಾರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಇದೆಯಲ್ವಾ, ಮಹಾರಾಷ್ಟ್ರದಲ್ಲೂ ಕೂಡ BJP ಇದೆಯಲ್ವಾ, ನೀವು MLAಗಳಲ್ವ 18 ಜನ, ಮಹಾರಾಷ್ಟ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಬರೋದನ್ನು ಒಮ್ಮೆ ನಾನು ನೋಡಬೇಕು. ಗೆದ್ದು ಬರೋದನ್ನು ನೋಡಬೇಕು. ಅಲ್ಲಿ ಸ್ಪರ್ಧೆ ಮಾಡಿ, ಮರಾಠಿಗರ ತಾನೆ ಸ್ಪರ್ಧೆ ಮಾಡಿ. ನಿಮಗೆ ಬೆಲೆ ಕೊಡಲ್ಲ, ನೆನಪಿಡಿ. ನಿಮಗೆ ಓಟ್ ಹಾಕಲ್ಲ ಅವರು. ನೀವು ಗೆದ್ದು ಬರಬೇಕು ಅಂತಂದರೆ, ನೀವು ಕೆಂಪು ಲೈಟ್ನ ಗಾಡಿಯಲ್ಲಿ ಓಡಾಡಬೇಕು ಅಂತಂದರೆ ಕನ್ನಡಿಗರು ಓಟ್ ಹಾಕಬೇಕು. ಹಾಗಾಗಿ ಕೇವಲ ರಾಜಕಾರಣಕ್ಕಾಗಿ ಎತ್ತಿ ಕಟ್ಟುವಂಥ ಪ್ರಯತ್ನಗಳನ್ನು ಮಾಡಬೇಡಿ. ಯಾವ ಸಂದರ್ಭದಲ್ಲಿ ಮಾತಾಡಬೇಕೋ ಮಾತಾಡಿ. ನಾನು ಅನೇಕ ಸಲ ಉದಾಹರಣೆ ಕೊಟ್ಟಿದ್ದೀನಿ. IPL ಮ್ಯಾಚ್ ಮತ್ತು ಇಂಡಿಯನ್ ಟೀಮ್. IPL ಮ್ಯಾಚ್ ಬಂದಾಗ ಎಷ್ಟೇ ನಮ್ಮ ಫೇವರೇಟ್ ಆಟಗಾರ ಆಗಿರಲಿ, ಸಚಿನ್ ಆಗಿರಲಿ, ಧೋನಿ ಆಗಿರಲಿ, ಇನ್ನಿತರ ಯಾರೇ ಆಗಿರಲಿ, ನಾವು ಸಪೋರ್ಟ್ ಮಾಡೋದು ಯಾರಿಗೆ? RCBಗೆ. ಕಾಶ್ಮೀರ ನಮ್ಮ ದೇಶದ ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ. ಕಾಶ್ಮೀರ ಭಾರತಕ್ಕೆ ಸೇರಬೇಕು ಅಂತ ಹೇಳ್ತೀವಿ. IPL ಮ್ಯಾಚ್ ಆದಾಗ ನಾವು ಕರ್ನಾಟಕವೇ ಕಾಶ್ಮೀರವನ್ನು ಸೋಲಿಸುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ಭಾರತ ಅಂತ ಬಂದಾಗ ನಾವೆಲ್ಲರೂ ಒಂದಾಗ್ತೀವಿ. ಈ ವಿಚಾರದಲ್ಲೂ ಅಷ್ಟೇ, ನಾವು ಯಾವುದೇ ಭಾಷೆಗೆ ವಿರೋಧ ಮಾಡುವವರಲ್ಲ. ಆದರೆ ಕನ್ನಡದ ವಿಚಾರಕ್ಕೆ ನೀವು ಬಂದಾಗ, ನಮ್ಮ ರಾಜ್ಯ ಸರ್ಕಾರಗಳು ಮಾತಾಡದೇ ಇದ್ದಾಗ, 18 MLAಗಳನ್ನು ಹೇಳಿದ್ದೀನಿ. ನಿಮ್ಗೆ ಅಷ್ಟು ಪ್ರೀತಿ ಇದ್ದರೆ ಯಾವ ರಾಜ್ಯದಲ್ಲಿ ನಿಮ್ಮ ಪಾರ್ಟಿ ಇದೆಯಲ್ಲ, ಗೆದ್ದು ತೋರಿಸಿ. 5% ವೋಟ್ ಸಿಗಲ್ಲ ನಿಮಗೆ, ನೆನಪಿಡಿ. ಕನ್ನಡಿಗರಿದ್ದ ಕಾರಣಕ್ಕಾಗಿ ನೀವು MLA, MP ಮತ್ತು ಮಂತ್ರಿ ನಾಯಕರೇ ವೋಟ್ ಬ್ಯಾಂಕ್ ರಾಜಕೀಯ ಮಾಡಬೇಡಿ. 18% ಮರಾಠರ ಓಟ್ಗಾಗಿ ಬಕೆಟ್ ಹಿಡಿಬೇಡಿ. ಬಕೆಟು ಅಲ್ಲ, ಸಿಂಟೆಕ್ಸ್ ಹಿಡಿಬೇಡಿ. ಸತೀಶ್ ಜಾರಕಿಹೊಳಿ ಅವರೇ, ಮಾತಾಡುವಂಥ ಸಂದರ್ಭದಲ್ಲಿ ಮಾತಾಡಲೇಬೇಕು. ಹಿಂದೂ ಧರ್ಮವನ್ನು ಅವತ್ತು ಅವಹೇಳನ ಮಾಡಿದರೆ ಆಗ ನಿಮಗೆ ಅನಿಸಲಿಲ್ಲ ಓಟ್ ಉಲ್ಟಾ ಆಗತ್ತೆ ಅಂತೇಳಿ. ಮರಾಠಿಗರ ಬಗ್ಗೆ ಹೇಳುವಾಗ ನಿಮ್ಗೆ ಭಯ ಆಗತ್ತಾ? ಅಷ್ಟು ಸೆಲ್ಫ್ ಸೆಂಟ್ರೆಡ್ ಯಾಕೆ ಆಗ್ತೀರಿ ನೀವು? ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ನೀವು ಪ್ರಯತ್ನ ಪಡಬೇಕಪ್ಪ. ಅಲ್ಲೂ ಇದಾರಲ್ಲ, ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಇದೆಯಲ್ಲ, ಅಲ್ಲಿಂದ ಒಂದು ಸ್ಪರ್ಧೆ ಮಾಡಿ ನೋಡೋಣ ಏನಾಗುತ್ತೆ ಅಂತ. 2028ಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತೀರಿ. ಕರ್ನಾಟಕ ರಾಜ್ಯದ್ದು ನೀವು ಹೇಳ್ತಾ ಇರೋದು, ಮಹಾರಾಷ್ಟ್ರದಲ್ಲ. ಮರಾಠಿಗರು ಬೇಕೋ ಕನ್ನಡಿಗರು ಬೇಕೋ? ಮರಾಠಿ ಪುಂಡರ ವಿರುದ್ಧ ಮಾತಾಡಬೇಕು, ದಮ್ ಬೇಕದು. ನಮಗೆ ಅನಿಸ್ಬೇಕು ನಮ್ಮ ನಾಯಕ ಇವರು ಅಂಥೇಳಿ. ಇಲ್ಲಾಂದ್ರೆ ಹೆಂಗೆ ಅನಿಸುತ್ತೆ? ಹೆಬ್ಬಾಳ್ಕರ್ ಮೇಡಮ್, ಬೆಳವಾಡಿ ಮಲ್ಲಮ್ಮ ಅವರನ್ನು ನೋಡಿ, ಕಿತ್ತೂರು ಚೆನ್ನಮ್ಮ ವಂಶ ಅಂತ ಹೇಳ್ತೀರಿ. ಕಿತ್ತೂರು ಚೆನ್ನಮ್ಮ ಅಟ್ಯಾಕ್ ಮಾಡಿದವ್ರಿಗೆ ಅಟ್ಯಾಕೆ, ನೀವು ಹಂಗಿರ್ಬೇಕು.
ಬೆಳವಾಡಿ ಮಲ್ಲಮ್ಮ ಗೊತ್ತಲ್ಲ, ಅಂದೇ ಶಿವಾಜಿ ಮರಾಠಿ ಸೈನ್ಯವನ್ನು ಬಡಿದೋಡಿಸಿದ್ರು ಕನ್ನಡತಿ. ಆದರೆ ನೀವು ಅದೇ ಮರಾಠಿ ಭಾಷೆ ಮಾತಾಡ್ತೀರಿ, ಓಕೆ. ಆದರೆ ಯಾವ ಸಂದರ್ಭದಲ್ಲಿ ಈ ಕೆ ಎನ್ ರಾಜಣ್ಣ ಹೇಳ್ತಾ ಇದ್ರಲ್ಲ, ಕಾಮನ್ ಸೆನ್ಸ್ ಇಲ್ವಾ ಅಂತೇಳಿ. ಕೆ ಎನ್ ರಾಜಣ್ಣ ಸ್ವಲ್ಪ ಪಾಠ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಕಾಮನ್ ಸೆನ್ಸ್ ಇಲ್ವಾ, ಯಾವ ಟೈಮಲ್ಲಿ ಮಾತಾಡ್ತಾ ಇದ್ದೀರಿ ಅಂತೇಳಿ. ಇವತ್ತು ನಾನು ಹೇಳ್ತೀನಿ ಮಹಾರಾಷ್ಟ್ರದಲ್ಲಿ ಎಷ್ಟು ಪ್ರಭಾವ ಇದೆ ಕನ್ನಡಿಗರದು ಅಂತೇಳಿ. ನಿನ್ನೆ ಅಷ್ಟೇ ಜೊಲ್ಲೆ ಮೇಡಮ್ ಮರಾಠಿ ಸ್ಪೀಚ್ ಕೊಟ್ಟರು. ಜೊಲ್ಲೆ ಮೇಡಮ್ ತಾಕತ್ತಿದ್ರೆ ಮಹಾರಾಷ್ಟ್ರದಲ್ಲಿ BJP ಇದೆಯಲ್ವಾ, ನಿಂತು ಗೆಲ್ಲಿ ನೋಡೋಣ. ಎಷ್ಟು ದಿನ ಅಂತ ಮರಾಠಿಗರ ಸೇವೆ ಮಾಡ್ತೀರಿ? ನಾವು ಉತ್ತರ ಕೊಡಬೇಕಾ? ಬನ್ನಿ, ನಿಮಗೆ ಕೆಲ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಸಿದ್ದರಾಮಯ್ಯನವರು ಕನ್ನಡ ಪಾಠ ಮಾಡ್ತಾರೆ ಸದನದಲ್ಲಿ, ಭಾಳ ಅದ್ಭುತವಾಗಿ ಪಾಠ ಮಾಡ್ತಾರೆ. ನಿಜವಾಗ್ಲೂ ಅವರ ಆ ಕನ್ನಡ ಪ್ರೇಮಕ್ಕೆ ಒಂದು ಶಬಾಷ್ ಹೇಳಲೇಬೇಕು. ಆಮೇಲೆ ಇದೇ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಮೊದಲಿಗೆ, ಆಮೇಲೆ ಆ ಎಲ್ಲ ರಾಜಕಾರಣದಲ್ಲಿ ಅವರು ಮೊದಲು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಹೇಳ್ತೀರಿ ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ಲೋಪಸಂಧಿ, ಇದರ ಬಗ್ಗೆ ಎಲ್ಲ ಹೇಳ್ತೀರಿ. ಮರಾಠಿಗರಿಗೆ ಒಂದು ಉತ್ತರ ಕೊಡಿ. ಅವರು ಕೂಡ ಸಂಧಿ ಹುಡುಕಬೇಕು ಓಡಲಿಕ್ಕೆ. ಯಾವ ಥರ ಉತ್ತರ ಕೊಡಬೇಕು ಅಂತಂದರೆ ಸಂಧಿ ಹುಡುಕಬೇಕು ಓಡೋಗ್ಲಿಕ್ಕೆ. ಕನ್ನಡ ಪಾಠ ಕೇವಲ ಕನ್ನಡಿಗರಿಗೆ ಮಾಡಿ ಪ್ರಯೋಜನ ಇಲ್ಲ. ಕನ್ನಡದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೂ ಪಾಠ ಮಾಡಬೇಕು. ಹಾಗಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಯಾವುದೇ ಭಾಷೆಯ ವಿರೋಧಿಗಳಲ್ಲ. ಹಾಗಂತ ನಿಮ್ಮ ಇತಿಮಿತಿಯನ್ನು ದಾಟಿ ಬಂದರೆ ಖಂಡಿತವಾಗ್ಲೂ ಬಿಡೋದಿಲ್ಲ. ನೀವು ಅಲ್ಲಿ ಬಾರ್ಡ್ರಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಇರಬೇಕು. ನಾವು ಸಿಡಿದದ್ದು ಬಂದರೆ, ಇವತ್ತು ಕತೆ ಹೇಳ್ತೀನಿ ನಿಮಗೆ, ಕನ್ನಡಿಗರ ಕತೆ ಹೇಳ್ತೀನಿ, ಕನ್ನಡ ಮರಾಠ ಏನೆಲ್ಲ ಆಗಿತ್ತು ಅಂತೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇಶ ಮೊದಲು ನಮಗೆ ಅಲ್ಲಿದ್ದ ಮಹಾರಾಜರುಗಳು ಮತ್ತೊಂದು ನಮಗೇನು ಬೇಡ ಅಂತಿಲ್ಲ. ಆದರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ, ಕನ್ನಡದ ವಿಚಾರ ಬಂದಾಗ ಕನ್ನಡವೇ ಮೊದಲು. ಆ ಸಂದರ್ಭದಲ್ಲಿ ಎಂಥ ನಾಯಕರನ್ನು ಕೂಡ ಎದುರಾಕೋದಕ್ಕೆ ನಾವು ರೆಡಿ ಇದ್ದೀವಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ವಾಟಾಳ್ ನಾಗರಾಜರು ಇರ್ಬೋದು, ಅಥವಾ ನಾರಾಯಣಗೌಡರು ಇರ್ಬೋದು, ಪ್ರವೀಣ್ ಶೆಟ್ಟಿ ಇರ್ಬೋದು, ಇನ್ನಿತರ ಅನೇಕ ಸಂಘಟನೆಗಳು, ಬೇರೆ ಬೇರೆ ಕನ್ನಡ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆಗಳು ಮಾಡಿರ್ಬೋದು. ಆದರೆ ಧ್ವಜ ಒಂದೇ, ಕನ್ನಡ ಒಂದೇ, ಉಸಿರೊಂದೇ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸಿದ್ದರಾಮಯ್ಯನವರೊಂದು ಉತ್ತರ ಕೊಡಲೇಬೇಕು. ಈಗ ಸರ್ಕಾರ ಇರೋದು ಕಾಂಗ್ರೆಸ್ಸದ್ದು, ಹಾಗಾಗಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. BJP, ಕಾಂಗ್ರೆಸ್ ಅಥವಾ JDS ಯಾರೇ ಆಗಲಿ, ಅಲ್ಲಿ ಕೇವಲ ವೋಟ್ ಬ್ಯಾಂಕ್ಗಾಗಿ ನೀವು ಮರಾಠಿಗರನ್ನು ಖುಷಿಪಡಿಸುವಂಥದ್ದಿದ್ದರೆ, ನಿಮಗೆ ತಾಕತ್ತಿದ್ದರೆ ಮಹಾರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಇದೆಯಲ್ವಾ, ಮಹಾರಾಷ್ಟ್ರದಲ್ಲೂ ಕೂಡ BJP ಇದೆಯಲ್ವಾ, ನೀವು MLAಗಳಲ್ವ 18 ಜನ, ಮಹಾರಾಷ್ಟ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಬರೋದನ್ನು ಒಮ್ಮೆ ನಾನು ನೋಡಬೇಕು. ಗೆದ್ದು ಬರೋದನ್ನು ನೋಡಬೇಕು. ಅಲ್ಲಿ ಸ್ಪರ್ಧೆ ಮಾಡಿ, ಮರಾಠಿಗರ ತಾನೆ ಸ್ಪರ್ಧೆ ಮಾಡಿ. ನಿಮಗೆ ಬೆಲೆ ಕೊಡಲ್ಲ, ನೆನಪಿಡಿ. ನಿಮಗೆ ಓಟ್ ಹಾಕಲ್ಲ ಅವರು. ನೀವು ಗೆದ್ದು ಬರಬೇಕು ಅಂತಂದರೆ ನೀವು ಕೆಂಪು ಲೈಟ್ನ ಗಾಡಿಯಲ್ಲಿ ಓಡಾಡಬೇಕು ಅಂತಂದರೆ ಕನ್ನಡಿಗರು ಓಟ್ ಹಾಕಬೇಕು. ಹಾಗಾಗಿ ಕೇವಲ ರಾಜಕಾರಣಕ್ಕಾಗಿ ಎತ್ತಿ ಕಟ್ಟುವಂಥ ಪ್ರಯತ್ನಗಳನ್ನು ಮಾಡಬೇಡಿ. ಯಾವ ಸಂದರ್ಭದಲ್ಲಿ ಮಾತಾಡಬೇಕೋ ಮಾತಾಡಿ. ನಾನು ಅನೇಕ ಸಲ ಉದಾಹರಣೆ ಕೊಟ್ಟಿದ್ದೀನಿ. IPL ಮ್ಯಾಚ್ ಮತ್ತು ಇಂಡಿಯನ್ ಟೀಮ್